6/2025 EP 2/2013 ಏನು ಇವ್ರು ಫೈಲ್ ಮಾಡಿದ್ರು ಎಕ್ಸಿಕ್ಯೂಟಿವ್ ಪಿಟಿಷನ್. ಅದರ ಪ್ರಕಾರ ಇವ್ರೇನು ಡಿಕ್ರಿದಾರದ ಏನಿದ್ದಾರೆ ಕರಜ್ಗೆ ಅಂತ ಅವರ ದಾವಾ ಆಸ್ತಿಯಲ್ಲಿರೋ ಶೆಡ್ ಮತ್ತು ಮನೆಗಳನ್ನು ತೆರವುಗೊಳಿಸಿ ಆ ಸ್ವಾಧೀನತೆಯನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ಒಂದು ಆರ್ಡರ್ ಆಗ್ತದೆ. ಆ ಆರ್ಡರ್ ಆದಮೇಲೆ ಈಗ ಸುಮಾರು ಜನ 84 ಕುಟುಂಬಗಳು ಇರೋದ್ರಿಂದ ಆ ರೀತಿ ಒಂದು ಎಕ್ಸಿಕ್ಯೂಟಿವ್ ಪಿಟಿಷನ್ ವಿರುದ್ಧ ಒಂದು ಅಪೀಲ್ ಮಾಡೋಣ ಅಂತ ಹೇಳಿ ಮತ್ತೆ ಒಂದು SLP ಫೈಲ್ ಆಗ್ತದೆ 2025 ಸುಪ್ರೀಂ ಕೋರ್ಟಲ್ಲಿ. ಇದು 2ನೇ ಸಲ ಸುಪ್ರೀಂ ಕೋರ್ಟಿಗೆ ಹೋಗೋದು. ಆ ಪ್ರಕರಣ ಕೂಡ 16/5/2025 ತಿರಸ್ಕೃತವಾಗ್ತದೆ. ಅದಾದ್ಮೇಲೆ ಪ್ರಸ್ತುತ ಈಗೇನ ಆಯ್ತಂದ್ರೆ ಈಗ ದಾವಾ ಆಸ್ತಿ ಅಳತೆ ಏನಿದೆ ಇದು 2 ಎಕರೆ 10 ಗುಂಟೆ ಇದನ್ನ ತೆರವುಗೊಳಿಸಲೇಬೇಕು ಅಂತ ಹೇಳಿ ಈ ಸಿವಿಲ್ ಕೋರ್ಟ್ ಏನು ನಮ್ಮ ಸಿಂದಗಿ ಸಿವಿಲ್ ಕೋರ್ಟ್ ಒರಿಜಿನಲ್ ಅಸಲ್ ದಾವೆ ಏನು ಹುಡಿತು ಅದೇ ಒಂದು ಅಪೀಲ್ಡ್ ಆಗ್ತದೆ. ಈವನ್ ಹೈಕೋರ್ಟ್ ಅಲ್ಲಿನೂ ಅದೇ ಅಪೀಲ್ಡ್ ಆಗ್ತದೆ, ಸುಪ್ರೀಂ ಕೋರ್ಟ್ ಅಲ್ಲೂ ಅದೇ ಅಪೀಲ್ಡ್ ಆಗ್ತದೆ. ಅದರ ಪ್ರಕಾರ ಇವ್ರು 8ನೇ ತಾರೀಕು 8/9/2025 ಸಿಂದಗಿ ಕೋರ್ಟಿಂದ ಏನು ಆರ್ಡರ್ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಪಿಟಿಷನ್ ಅಂದ್ರೆ ಇವೆಲ್ಲ ಏನು 84 ಮನೆಗಳಿದಾವೆ, ಇವೆಲ್ಲ ಅತಿಕ್ರಮಣ ಮಾಡಿದಂಥ ಮನೆಗಳಿದಾವೆ, ಅವು ಇಲ್ಲಿಗಲ್ ಇದಾವೆ, ಅವನು ತೆರವುಗೊಳಿಸಿ ಒರಿಜಿನಲ್ ಓನರ್ಗೆ ಇದನ್ನ ನೀವು ಕೊಡಬೇಕು ಅಂತೇಳಿ ಆರ್ಡರ್ ಆಗ್ತದೆ. ಸೊ ಅದಾದ್ಮೇಲೆ ಪುರಸಭೆಯ ಮುಖ್ಯಾಧಿಕಾರಿಗಳು ಹೋಗಿ ರಿಪ್ರೆಸೆಂಟ್ ಮಾಡಿ ನಮಗೊಂದು ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿದಕ್ಕೆ ಅವರು 1 ತಿಂಗಳು ಟೈಮ್ ಕೊಡ್ತಾರೆ. 8/9/2025 ನೆಕ್ಸ್ಟ್ ಡೇಟ್ ಮತ್ತೆ ಬೀಳುತ್ತೆ. ಸೊ ಅವಾಗೂ ಕೂಡ ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಯಾಕಂದ್ರೆ ಅಲ್ಲಿವರೆಗೂ ಆಲ್ರೆಡಿ 1-2 ನೋಟಿಸ್ ಪುರಸಭೆಯಿಂದ ಕೊಟ್ಟಿರ್ತಾರೆ. ಅವರೆಲ್ಲ ಗಮನಕ್ಕೆ ತಂದರೂ ಕೂಡ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಅಥವಾ ಅವರಿಗೆ ಟೆಂಪರರಿ ಎಲ್ಲಾದ್ರೂ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೊಂದ್ಸಲ ಹೋದಾಗ ಅವರು ಬಹಳ ಸೀರಿಯಸ್ ಆಗಿ ಜಡ್ಜ್ ಏನ್ ಮಾಡ್ತಾರೆ ಅಂದ್ರೆ ಇವನ್ AC DC ಇವರೆಲ್ಲ ರೆಸ್ಪಾಂಡೆಂಟ್ಸ್ ಇರೋದ್ರಿಂದ ತಾವು ಖುದ್ದಾಗಿ ಹಾಜರಾಗಿ ಅಫಿಡೇವಿಟ್ ಸಲ್ಲಿಸಬೇಕು ಅಂತ ಹೇಳಿದಾಗ ನಾವೆಲ್ಲ DC ಅವ್ರ ಪರವಾಗಿ ನಾನು ಹೋಗಿ ಹಾಜರು ಆಗ್ತೇನೆ. ನನ್ನ ಜೊತೆ PD ಅವ್ರು ಕೂಡ ಬರ್ತಾರೆ, PD DODC ಮತ್ತೆ ಚೀಫ್ ಆಫೀಸರು ತಹಶೀಲ್ದಾರ್ ನಾವೆಲ್ಲ ಹಾಜರಾಗ್ತೀವಿ. ಅವಾಗ ಜಡ್ಜ್ ಅವರು ತುಂಬಾ ಸೀರಿಯಸ್ ಆಗಿ ಇದನ್ನ ವ್ಯೂ ಮಾಡಿ ನೀವು ಇದನ್ನ ನೆಕ್ಸ್ಟ್ ಡೇಟ್ ಒಳಗಡೆ ನಾವು ಕೊಟ್ಟ ಡೇಟ್ ಒಳಗಡೆ ತೆರವು ಮಾಡ್ತಿರ್ತೇವೆ, ಇದು ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಆಗುತ್ತೆ, DC ವಿರುದ್ಧ ಕಂಟೆಂಪ್ಟ್ ಆಗುತ್ತೆ. ಆಲ್ರೆಡಿ DC ಅವ್ರ ವಿರುದ್ಧ 2 ಸಲ ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಆಗಿತ್ತು. ಅದಾದ್ಮೇಲೆ 1 ಸಲ ಚೀಫ್ ಆಫೀಸರ್ ಕೂಡ ಅರೆಸ್ಟ್ ವಾರಂಟ್ ಇಶ್ಯೂ ಆಗಿ ಅರೆಸ್ಟ್ ಕೂಡ ಮಾಡಿತ್ತು. 2ನೇ ಸಲ ಕೂಡ ಅವರಿಗೆ ಅರೆಸ್ಟ್ ಆಗೋ ಚಾನ್ಸಸ್ ಇತ್ತು. ಸೊ ಈ ಒಂದು ನಿಟ್ಟಿನಲ್ಲಿ 3-4 ಚಾನ್ಸ್ ಕೊಟ್ಟು 6 ತಿಂಗಳವರೆಗೂ ಟೈಮ್ ತಗೊಂಡು ಬೇರೆ ದಾರಿನೇ ಇಲ್ಲದೆ ಕೋರ್ಟ್ ಆರ್ಡರ್ಗೆ ಎಲ್ಲರೂ ತಲೆಬಾಗಬೇಕಾಗಿ ಬಂದಿದ್ದರಿಂದ 10/9/2025 ಸೆಪ್ಟೆಂಬರ್ ಅಂದು ಈ ಒಂದು ತೆರವು ಕಾರ್ಯಾಚರಣೆಗಳನ್ನ ನಾವು ಪೊಲೀಸ್ ಬಂದೋಬಸ್ತದೊಂದಿಗೆ ನಾವೆಲ್ಲ ತಾಲೂಕು ಆಡಳಿತ ಇರ್ಬೋದು, DC ಅವರ ಒಂದು ನಿರ್ದೇಶನ ಹಾಗೂ ಏನು ಕೋರ್ಟ್ ಆರ್ಡರ್ ಇದೆ ಅದನ್ನು ಪಾಲನೆ ಮಾಡಬೇಕು ಅಂತ ಬಂದಿದ್ದರಿಂದ ಆ ಪಾಲನೆಯನ್ನ ಮಾಡಿ ಆ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿ ಈ ಕೇಸ್ ಅಲ್ಲಿಗೆ ಕಂಪ್ಲೀಟ್ ಆಯಿತು. ಬಟ್ ಈಗ ಸಮಸ್ಯೆ ಏನಂದ್ರೆ ಈಗ ಯಾರು 84 ಜೊತೆ ಮಾಡಬೇಕು, ಆಬ್ವಿಯಸ್ಲಿ ಅದರಲ್ಲಿ ಕೆಲವೊಬ್ರು ತುಂಬಾ ಬಡವರು ಇರ್ತಾರೆ, ಅವ್ರಿಗೆ ಏನಾದರೂ ಒಂದು ಅಟ್ಲೀಸ್ಟ್ ಟೆಂಪರರಿ ಆದರೂ ಅವರಿಗೆ ಇಳ್ಕೊಳ್ಳಿಕ್ಕೆ ಒಂದು 15 ದಿನಗಳವರೆಗೂ ಏನಾದರೂ ಸ್ಥಳಾವಕಾಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪುರಸಭೆಯಿಂದ ಮುಖ್ಯಾಧಿಕಾರಿಗಳು ಆಲ್ರೆಡಿ ಒಂದು 4-5 ಕಡೆ ಸ್ಥಳಾವಕಾಶಗಳನ್ನು ಕೂಡ ಮಾಡಿದ್ದಾರೆ. ಅದರದ ಉಪಯೋಗ ಅವರು ಕೆಲವೊಬ್ರು ತಗೊಂಡಿದ್ದಾರೆ. ಇನ್ನು ಮುಂದೆ ಈಗ ಏನು ಮಾಡಬೇಕು, ನೆಕ್ಸ್ಟ್ ಅವರಿಗೆ ಏನಾದರೂ ಪರ್ಮನೆಂಟ್ ಆಗಿ ಏನಾದರೂ ಸೊಲ್ಯೂಷನ್ ಮಾಡುವ ನಿಟ್ಟಿನಲ್ಲಿ ಇವತ್ತು ಶಾಸಕರು ನಮ್ಮೆಲ್ಲರಿಗೂ ಒಂದು ಸಭೆಯನ್ನು ಕರೆದು ಆಶ್ರಯ ಕಮಿಟಿ ಸಭೆಯನ್ನು ಕೂಡ ಜರುಗಿಸಿ ಅವರಿಗೆ ಒಂದು ಆಲ್ಟರ್ನೇಟ್ ಪರ್ಯಾಯ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಏನೇನು ಮಾಡಬಹುದು ಅನ್ನೋದರ ಬಗ್ಗೆ ಬಹಳ ಸುದೀರ್ಘವಾಗಿ ಚರ್ಚೆ